ಇನ್ನು ಆಶಿಕ್ ಅವರು ಆಕ್ಚುಲಿ ಸ್ವಲ್ಪ ಬ್ರೇಕ್ ತಗೊಂಡು ಕನ್ನಡ ಇಂಡಸ್ಟ್ರಿಯಿಂದ ನಮ್ಗೆ ಯಾಕೆ ಈ ತರ ಸ್ಕ್ರಿಪ್ಟ್ ಬರಲ್ಲ ಅಂತ ನಾವು ಯೂಶಲಿ ಲ್ಯಾಂಗ್ವೇಜ್ ಅನ್ನೋ ಒಂದು ಡಿಫ್ರೆನ್ಸ್ ಅನ್ನೋದು ಬಿಟ್ರೆ ಓಟು ಸಿನಿಮಾನ ಕನ್ನಡ ಪ್ರೇಕ್ಷಕರು ಯಾಕೆ ಬಂದು ನೋಡ್ಲೇಬೇಕು? ಥಿಯೇಟರ್ ಕರೆದು ತೋರಿಸೋಷ್ಟು ಶಕ್ತಿ ಈ ಸಿನಿಮಾಗಿದೆ. PRK ಪ್ರೊಡಕ್ಷನ್ ಲೈಕ್ ಆಫ್ಟರ್ ಅಪ್ಪು ಸರ್ ಹಸ್ ಗಾನ್, ಅಪ್ಪು ಸರ್ ಜೊತೆ ಒಂದೊಳ್ಳೆ ಬಾಂಡನ್ನು ಕ್ರಿಯೇಟ್ ಮಾಡಬೇಕು ಅಂತ ಇತ್ತು. ಇನ್ನು ಆಶಿಕ್ ಅವರು ಆಕ್ಚುಲಿ ಸ್ವಲ್ಪ ಬ್ರೇಕ್ ತಗೊಂಡು ಕನ್ನಡ ಇಂಡಸ್ಟ್ರಿಯಿಂದ ಈಗ ತೆಲುಗು ತಮಿಳೆಲ್ಲ ಅಂದರೆ ಸಿನಿಮಾಗಳನ್ನು ಮಾಡಿ ಬಂದ್ರಿ, ತ್ರಿಭಾಷಾ ತಾರೆ ಆಗಿದ್ದೀರಿ ಇವಾಗ ಸದ್ಯಕ್ಕೆ. ಸೊ ಹೆಂಗಿತ್ತು ಎಕ್ಸ್ಪೀರಿಯನ್ಸ್, ಅಲ್ಲಿ ಏನೆಲ್ಲ ಕಲ್ತ್ಕೊಂಡು ಬಂದ್ರಿ ಅಂತ? ಎಲ್ಲ ಸಿನಿಮಾನು ಒಂದಲ್ಲ ಒಂದು ಐ ಸಿ ಎವ್ರಿ ಫಿಲ್ಮ್ ಆಸ್ ಅ ಸ್ಟೆಪ್ ಗ್ರೋತ್ ನೋಡ್ತೀನಿ ನಾನು ಒಂದು ಫಿಲಮಿಂದ ಇನ್ನೊಂದು ಫಿಲಮ್ಗೆ. ಸೊ ಲ್ಯಾಂಗ್ವೇಜ್ ಅನ್ನೋ ಒಂದು ಡಿಫ್ರೆನ್ಸ್ ಅನ್ನೋದು ಬಿಟ್ಟರೆ ಇನ್ನೇನು ಬೇರೆ ಅಷ್ಟು ಡಿಫ್ರೆನ್ಸ್ ಇಲ್ಲ. ಬಟ್ ಎವ್ರಿ ಟೀಮ್ ಹ್ಯಾಸ್ ಇಟ್ಸ್ ಓನ್ ವೇ ಆಫ್ ಡೀಲಿಂಗ್ ವಿತ್ ಎವ್ರಿ ಪ್ರಾಜೆಕ್ಟ್. ಸೊ ಎಲ್ಲರಲ್ಲೂ ಒಂದು ಹೊಸದಾಗಿ ಕಲಿಯುವಂಥದ್ದು ಖಂಡಿತವಾಗ್ಲೂ ಇರುತ್ತೆ. ಆ್ಯಂಡ್ ದಿಸ್ ಲಾಟ್ ಆಫ್ ಗುಡ್ ಆ್ಯಕ್ಟರ್ಸ್ ಐ ಹ್ಯಾವ್ ವರ್ಕ್ಡ್ ವಿತ್. ಸೊ ತುಂಬಾ ಖುಷಿ ಅನಿಸುತ್ತೆ. ಒಂದೊಂದು ಬೇರೆ ಬೇರೆ ಭಾಷೆಯಲ್ಲೂ ಹೋಗಿ ಅಲ್ಲಿ ಜನ ಅಷ್ಟೇ ಒಳ್ಳೆ ರೀತಿಯಾದ ರೆಸ್ಪಾನ್ಸ್ ಕೊಡ್ಬೇಕಾದ್ರೆ, ಸೊ ಅದಕ್ಕೆ ನಮ್ಮ ಇಲ್ಲಿ ಕನ್ನಡಿಗರು ಒಳ್ಳೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಸೊ ಐವ್ ಆಲ್ವೇಸ್ ಬಿನ್ ಹ್ಯಾಪಿ ಆ್ಯಂಡ್ ಆ್ಯಸ್ ಅನ್ ಆ್ಯಕ್ಟರ್ ನಾನು ಐಮ್ ಗ್ರೋಯಿಂಗ್, ಐಮ್ ಸ್ಟಿಲ್ ಗ್ರೋಯಿಂಗ್ ಅಂತ ಅನಿಸುತ್ತೆ. ಕರೆಕ್ಟ್. ಇನ್ನು ಕೊನೆಯದಾಗಿ ಆ್ಯಕ್ಚುಲಿ ಓಟು ಸಿನಿಮಾನ ಅಂದರೆ ಕನ್ನಡ ಪ್ರೇಕ್ಷಕರು ಯಾಕೆ ಬಂದು ನೋಡಲೇಬೇಕು? ಒಂದು ಈಗಿನ ಪರಿಸ್ಥಿತಿಲಿ ಒಳ್ಳೆ ಚಿತ್ರ ಮಾಡೋದು ಚಿತ್ರರಂಗದ ಕೆಲಸ, ಒಳ್ಳೆ ಚಿತ್ರಗಳನ್ನು ನೋಡೋದು ಪ್ರೇಕ್ಷಕರ ಕೆಲಸ. ಯಾಕಂದರೆ ನಿಮ್ಗೆ ಗೊತ್ತು, ಹೆಚ್ಚು ಕನ್ನಡ ಸಿನಿಮಾಗಳನ್ನು ಪ್ರೇಕ್ಷಕರು ನೋಡ್ತಾ ಇಲ್ಲ ಅನ್ನೋದಾಗಿರ್ಬೋದು, ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿಲ್ಲ ಅನ್ನೋದು ಬೋತ್ ಸೈಡ್. ಸೊ ಅದಕ್ಕೆ ಅದೆಲ್ಲವನ್ನು ಬ್ರೇಕ್ ಮಾಡುವಂಥ ಒಂದು ಎಲಿಮೆಂಟ್ ಒಳ್ಳೆ ಕತೆ. ಯಾಕಂದರೆ ಇವಾಗ ನಮ್ಮ ಆಡಿಯನ್ಸಿಗೆ ವರ್ಲ್ಡ್ ಸಿನಿಮಾದ ಪರಿಚಯ ಇರೋದ್ರಿಂದ ಅವರು ತುಂಬ ಸಿನಿಮಾನ ಒಂದು ಸಿನಿಮಾ ಥಿಯೇಟ್ರಿಗೆ ಬಂದು ನೋಡ್ಬೇಕಂದ್ರೆ ಅರ್ಧ ದಿನ ಹಾಕಬೇಕು, ಒಂದಿಷ್ಟು ದುಡ್ಡು ಖರ್ಚು ಮಾಡಬೇಕು. ಕಾದರೆ OTTಗೆ ಬರುತ್ತೆ ಅನ್ನೋ ಒಂದು ಸಿಂಪಲ್ ಲಾಜಿಕ್. ಇದು ಇಟ್ಸ್ ಅ ಚೇಂಜ್, ವಿ ಹ್ಯಾವ್ ಟು ಅಕ್ಸೆಪ್ಟ್ ದ ಚೇಂಜ್. ಸೊ ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡ್ಬೇಕು ನೀವು. ಯಾಕಂದರೆ ಒಂದು ಸೌಂಡ್ ಒಂದು ಥ್ರಿಲ್ಲರ್ ಆಗಿದ್ದರಿಂದ ಏನೋ ಸೌಂಡ್ ಡಿಸೈನ್ ಆಗಿರ್ಬೋದು, ಆಮೇಲೆ ಥಿಯೇಟರ್ ಕರೆದು ತೋರಿಸೋಷ್ಟು ಶಕ್ತಿ ಈ ಸಿನಿಮಾಗಿದೆ. ಸೊ ಈ ಸಿನಿಮಾದಲ್ಲಿ ಎಲ್ಲವೂ ಇದೆ. ಸಿಂಪಲಾಗಿ ಹೇಳ್ಬೇಕಂದ್ರೆ ಓಟು ನೋಡಿ ಆಮೇಲೆ ಓಟ್ ಹಾಕಿ. ಎಸ್, ಐ ಥಿಂಕ್ ಈಗಿನ ಪ್ರೆಸೆಂಟ್ ಲೈನಲ್ಲಿ ಒಂದು ಟ್ರೇಲರ್ ಬಂದರೆ ಅಥವಾ ಟೀಸರ್ ಬಂದರೆ ಜನ ಕತೆನೇ ಹೇಳ್ಬಿಡ್ತಾರೆ. ಅವರೇ ಒಂದು ಸ್ಟೋರಿ ಮಾಡ್ಕೊಂಡು ಅವರೇ ಒಂದು ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಇದು ಗೊತ್ತು ಇದೇನೋ ಓಕೆ ಮೇ ಬಿ ಏನೋ ಆಸ್ ಆಕ್ಟರ್ಸ್ ಬೇರೆ ಬೇರೆಯವ್ರು ಇರ್ತಾರೆ, ಕಾಸ್ಟಿಂಗ್ ಡಿಫ್ರೆಂಟ್ ಆಗಿರುತ್ತೆ, ಹೋಗಿ ನೋಡೋಣ, ವಿಷುವಲ್ ಎಕ್ಸ್ಪೀರಿಯನ್ಸ್ ಅಂತಾರೆ. ಬಟ್ ಇದು ನಾನು ಇದುವರೆಗೂ ಕೇಳಿರೋ ಎಲ್ಲ ಕಮೆಂಟ್ಸು, ಎಲ್ಲ ಕಾಂಪ್ಲಿಮೆಂಟ್ಸ್ ಎಲ್ಲ ವಿ ಡಿಡ್ ನಾಟ್ ಗೆಟ್ ದ ಸ್ಟೋರಿ ಲೈನ್ ಅಂತಾರೆ. ಸೊ ಐ ಥಿಂಕ್ ಆ ರೀತಿಯಾದ ಸಬ್ಜೆಕ್ಟ್ಸ್ ಬರೋದು ತುಂಬಾ ಕಮ್ಮಿ. ಏನೋ ಕನ್ಫ್ಯೂಸ್ ಮಾಡೋಕ್ಕೋ ಅಥವಾ ಏನೋ ಜನಗಳಿಗೆ ಏನೋ ಇದೆ ಅಂತ ಅಲ್ಲ, ಅದು ಉದ್ದೇಶ ಅಲ್ಲ. ಬಟ್ ಸ್ಟೋರಿ ಇಟ್ ಸೆಲ್ಫ್ ಇಸ್ ಲೈಕ್ ದ್ಯಾಟ್. ಅದನ್ನು ಥಿಯೇಟ್ರಿಗೆ ಬಂದು ನೋಡಿದ್ರೇ ಒಂದು ಮಜಾ ಸಿಗೋದು, ಎಕ್ಸ್ಪೀರಿಯನ್ಸ್ ಸಿಗೋದು. ಒಂದು ಹೊಸ ಪ್ರಯತ್ನ ಅಂತೂ ಖಂಡಿತವಾಗ್ಲೂ ಅಂತ ಹೇಳ್ಬೋದು. ಈ ಹೊಸ ಪ್ರಯತ್ನಕ್ಕೆ ಈಗ ಬಂದು ಜನ ಸಪೋರ್ಟ್ ಮಾಡಿದ್ರೆ ಮತ್ತಷ್ಟು PRK ಸಂಸ್ಥೆಯಿಂದ ನಮ್ಮಂಥ ಆ್ಯಕ್ಟರ್ಸಿಂದ ಈ ರೀತಿಯಾದ ಒಂದಷ್ಟು ಎಕ್ಸ್ಪೆರಿಮೆಂಟ್ಸ್ ನಡೆಯುತ್ತೆ. ಸೊ ಎಲ್ಲರೂ ಓಟುನ ಥಿಯೇಟರ್ಗೆ ಬಂದು 19th ಏಪ್ರಿಲ್ ನೋಡಬೇಕು. ಇಡೀ ಫ್ಯಾಮಿಲಿ ಸಮೇತ ಬಂದು ನೋಡೋವಂಥ ಸಿನಿಮಾ. ನಾಟ್ ಜಸ್ಟ್ ಆಸ್ content driven, it's also entertaining. There's a lot of aspects that you can look forward to. So ಎಲ್ಲರೂ ಬನ್ನಿ ಥಿಯೇಟ್ರಲ್ಲೇ ನೋಡಿ, ಮಿಸ್ ಮಾಡಬೇಡಿ ಓಟುನ. ಥ್ಯಾಂಕ್ ಯು ಸೋ ಮಚ್ ಪ್ರವೀಣ್ ಅವರೇ, ಹಾಗೆಯೇ ಆಶಿಕ್ ಅವರೇ. ಸೊ ಇಷ್ಟು ಸಮಯ ನಮಗೋಸ್ಕರ ಓಟು ಸಿನಿಮಾ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ. ಸೊ ಇಬ್ಬರಿಗೂ ಒಳ್ಳೇದಾಗಲಿ. ಏಪ್ರಿಲ್ 19ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಿಷ್ಟು ಪ್ರವೀಣ್ ತೇಜ್ ಮತ್ತು ಆಶಿಕಾ ರಂಗನಾಥ್ ಅವರ ಮಾತುಗಳು. ಇದೇ ಏಪ್ರಿಲ್ 19ನೇ ತಾರೀಕು ಓಟು ಸಿನಿಮಾ ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಈ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ. ಧನ್ಯವಾದಗಳು.